ಹೆಲೋ ಎವ್ರಿವನ್. 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 34ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಕ್ಷೆಯ ವಿಧಾನದಿಂದ ಬಿಡಿಸಿ. 2x plus y is equal to 8, x plus y is equal to 6. ಓಕೆ, ಸೊ ಇಲ್ಲಿ ಮೊದಲನೆಯ ಸಮೀಕರಣ 2x plus y is equal to 8. ಸೊ ಇಲ್ಲಿ x is equal to 0 ಆದಾಗ, x is equal to 0 ಆದಾಗ ಸೊ ಈ ಸಮೀಕರಣ ಏನಾಗತ್ತೆ ಮಕ್ಕಳೇ, 2 into 0 plus y is equal to 8. ಸೊ y is equal to ಏನಾಯ್ತು, 8 ಆಯ್ತು. ಸೊ ಇಲ್ಲಿ x is equal to 4 ಆದಾಗ ಸೊ ಏನಾಗತ್ತೆ, 2 into 4 plus y is equal to 8. So 8 plus y is equal to 8. So y is equal to ಏನಾಗತ್ತೆ, 8 minus 8 is equal to 0. ಅಂದ್ರೆ ಇಲ್ಲಿ ಏನಾಯ್ತು ಮಕ್ಕಳೇ, x 0 ಆದಾಗ y 8, x 4 ಆದಾಗ y 0 ಆಯ್ತು ಮಕ್ಕಳೇ. ಸೊ ಇಲ್ಲಿ ನಾವು ಒಂದು ನಕ್ಷೆಯನ್ನ ಗುರುತಿಸಬೇಕು ಅಂದ್ರೆ ಮಿನಿಮಮ್ ಆಗಿ 2 ಪಾಯಿಂಟ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಸಮೀಕರಣಕ್ಕೆ x y ನ ನಿರ್ದೇಶಾಂಕಗಳು 0,8, 4,0 ಆಯ್ತು ಮಕ್ಕಳೇ. ಸೊ ಅದೇ ರೀತಿಯಾಗಿ ಎರಡನೆಯ ಸಮೀಕರಣ x plus y is equal to 6 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ x is equal to 0 ಆದಾಗ ಸೊ ಸಮೀಕರಣ ಏನಾಗತ್ತೆ, 0 plus y is equal to 6. ಸೊ y is equal to ಏನಾಗತ್ತೆ, 6. x is equal to 6 ಆದಾಗ ಸೊ ಸಮೀಕರಣ 6 plus y is equal to 6. ಸೊ y is equal to ಏನಾಗತ್ತೆ, 6 minus 6. ಸೊ y is equal to 0. ಹಾಗಾದ್ರೆ ಈ ಒಂದು ಸಮೀಕರಣದಲ್ಲಿ x 0 ಆದಾಗ y 6, x 6 ಆದಾಗ y ಏನಾಗತ್ತೆ, 0 ಆಗತ್ತೆ. ಹಾಗಾದ್ರೆ ಈ ಒಂದು ಸಮೀಕರಣದಲ್ಲಿ xy ನ ನಿರ್ದೇಶಾಂಕಗಳು 0,6, 6,0 ಆಯ್ತು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಈ ಎರಡು ಸಮೀಕರಣವನ್ನ ನಕ್ಷೆಯನ್ನ ಗುರುತಿಸಿದಾಗ ಸೊ ಏನಾಗತ್ತೆ ಮಕ್ಕಳೇ, ಛೇದಿಸತ್ತೆ ಅಂದ್ರೆ ಅನನ್ಯ ಪರಿಹಾರವನ್ನ ಉಂಟು ಮಾಡ್ತಾ ಇದೆ. ಸೊ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಸೊ ಇಲ್ಲಿ x ಏನ್ ಹೇಳಿ ಈಕ್ವಲ್ ಟು 2, ಸೊ y ಈಸ್ ಈಕ್ವಲ್ ಟು ಏನ್ ಹೇಳಿ 4. ಕೇವಲ ಒಂದೇ ಒಂದು ಪರಿಹಾರವನ್ನ ಹೊಂದಿದೆ ಅಂತ ಆಯ್ತು ಮಕ್ಕಳೇ. ಓಕೆ, ಸೊ x ಈಕ್ವಲ್ ಟು 2, y ಈಕ್ವಲ್ ಟು 4 ಆಗಿದೆ. ಥ್ಯಾಂಕ್ ಯು.